ಮಹಾತ್ಮ ಗಾಂಧೀಜಿ ಹೆಸರನ್ನ ಅಳಿಸಿ ಹಾಕೋದಕ್ಕೆ ಬಿಜೆಪಿ ಮನರೇಗಾ ಹೆಸರನ್ನ ಬದಲಾವಣೆಯನ್ನ ಮಾಡುತ್ತಿದ್ದಾರೆ ಅಂತ ಹೇಳಿ ಬೀದರ್ನಲ್ಲಿ ಸಚಿವರಾದ ಈಶ್ವರ್ ಖಂಡ್ರೆ ಕಿಡಿಕಾರಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸತ್ಯ, ಶಾಂತಿ, ಅಹಿಂಸೆ ಮಂತ್ರದ ಮೂಲಕವಾಗಿ ಸ್ವಾತಂತ್ರ್ಯ ಕೊಡಿಸಿದ ಗಾಂಧೀಜಿ ಅವರಿಗೆ ನೀವು ದ್ರೋಹವನ್ನ ಮಾಡ್ತಾ ಇದ್ದೀರಲ್ಲ, ನಿಮಗೆ ಮಾನ ಮರ್ಯಾದೆ ಇದೆಯಾ? ಗಾಂಧೀಜಿಯನ್ನ ಕೊಲೆಗೈದ ಗೂಡ್ಸೆ ಹೆಸರಿಟ್ಟು ಬಿಡಿ, ರಾಮರಾಜ್ಯ ಮಾಡೋದಕ್ಕೆ ಹೊರಟಿದ್ದೇವೆ ಅಂತ ಹೇಳುವ ನಿಮಗೆ ನೈತಿಕತೆ ಇಲ್ಲ ಅಂತ ಹೇಳಿ ಬಿಜೆಪಿ ವಿರುದ್ಧ ಸಚಿವರಾದ ಈಶ್ವರ್ ಖಂಡ್ರೆ ವಾಗ್ದಾಳಿಯನ್ನ ನಡೆಸಿದರು. ನಿಮಗೆ ಮಾನ ಮರ್ಯಾದೆ ಇದೆಯಾ ಹೇಳಿ. ನೀವು ಯಾವ ಗಾಂಧೀಜಿ ಸತ್ಯ, ಅಹಿಂಸೆ, ಶಾಂತಿ ಅಸ್ತ್ರ ಹಿಡಿದುಕೊಂಡು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದಾರೆ, ಅವ್ರ ಹೆಸರೇ ಅಳಿಸಬೇಕು ಅನ್ನುವಂಥ ರೀತಿಯಲ್ಲಿ ಗಾಂಧೀಜಿಯ ಕೊಲೆಗಾರ ಈಕ್ರಿ ಆಗಿದ್ರೆ ಗಾಂಧೀಜಿಗೆ ಕೊಲೆ ಮಾಡಿಸಿದಂಥ ಗೋಡ್ಸೆ ಹೆಸರಿಕ್ತಾರೆ ನೋಡಿ. ರಾಮರಾಜ್ಯ ನಿಜವಾಗಿ ಕೊಟ್ಟವರು ಕಾಂಗ್ರೆಸ್ಸಿಗರು, ರಾಮರಾಜ್ಯ ಸ್ಥಾಪನೆ ಮಾಡಿದಂಥವ್ರು ನಾವು. ಸರ್ವರಿಗೂ ಸಮಬಾಳು ಸಮಪಾಲು ಅಂತ ಹೇಳಿ ಎಲ್ಲರ ಉದ್ಧಾರ, ಎಲ್ಲರ ಅಭಿವೃದ್ಧಿ ಮಾಡಿದಂಥದ್ದು ಕಾಂಗ್ರೆಸ್ ಪಕ್ಷ. ನಿಮಗೆ ಆ ಮಾತು ಹೇಳಲಿಕ್ಕೆ ನೈತಿಕತೆ ಇಲ್ಲ. ಅದಕ್ಕೆ ಇವತ್ತು ಮಹಾತ್ಮ ಗಾಂಧೀಜಿಯವರು ಇವತ್ತು ಅವರು ಉಂಡ ಮನೆಗೆ ಕನ್ನ ಹಾಕುವಂಥ ರೀತಿಯಲ್ಲಿ ಯಾರ ಹೋರಾಟದಿಂದ ನೀವು ಸ್ವಾತಂತ್ರ್ಯ ಪಡೆದುಕೊಂಡು ಇವತ್ತು ಅಧಿಕಾರದಲ್ಲಿ ಬಂದಿದ್ದೀರಿ, ಅವರಿಗೆ ಮರಿತೀರಿ. ಪ್ರತಿ ಸಲ ಕೇಳ್ತೀರಿ, 70 ವರ್ಷದಲ್ಲಿ ಏನಾಗಿದೆ? ಅವ್ರ ಮಾತಿನಲ್ಲಿ ನೋಡಿ ಅವ್ರ ಮಾತಿಗೆ ಯಾವುದೇ ಬೆಲೆ ಇಲ್ಲ, ಸಮರ್ಥನೆ ಮಾಡಿಕೊಳ್ಳುವಂಥದ್ದು ಸಾಧ್ಯನೇ ಇಲ್ಲ. ಅವರಿಡೀ ಇತಿಹಾಸ ಅಳಿಸಿ ಹಾಕುವಂಥ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೋರಿಕೆಯಲ್ಲಿ ಭ್ರಷ್ಟಾಚಾರ ಎಲ್ಲಾದರೂ ಈ ವ್ಯವಸ್ಥೆಯಲ್ಲಿ ಇದ್ದರೆ ಅದಕ್ಕೆಲ್ಲ ಅವರೇ ಕಾರಣ. ಅವರೇ ಲೂಟಿ ಹೊಡೆದು ಇವತ್ತು ಅವ್ರದೇ ಜನ ಹೇಳ್ತಾ ಇದ್ದಾರೆ ನರೇಗಾ ಇರಬೇಕು ಅಂತ. ಗ್ರಾಮೀಣ ಭಾಗದಲ್ಲಿ ಹೋಗಿ ಇಂಟರ್ವ್ಯೂ ಮಾಡಿರಿ, ಗ್ರಾಮೀಣ ಭಾಗದಲ್ಲಿ ಹೋಗಿ ಜನರ ಸಂದರ್ಶನ ಮಾಡಿ ನಿಮ್ಮ ಮಾಧ್ಯಮದವರು. ಮನ್ರೇಗಾ ಬೇಕಂತಾರ ಬೇಡಂತಾರ? ಹೌದು. ಮತ್ತು ಗಾಂಧೀಜಿ ಹೆಸರು ಅಳಿಸಿ ಹಾಕಬೇಕು. ಹೌದು, ಅವ್ರ ಸರ್ವಾಧಿಕಾರಿ ಧೋರಣೆ, ಹಿಟ್ಲರ್ ಶಾಹಿ ಧೋರಣೆ ಇವತ್ತು ಯಾವ ರೀತಿಯಲ್ಲಿ ನಡೀತಾ ಇದೆ ನಿಮ್ಮ ಕಣ್ಣೆದುರುಗಡೆನೇ ಇದೆ. ಮುಖ್ಯಮಂತ್ರಿಗಳಿಗೆ ಬಂಧನ ಮಾಡಿ ಇವತ್ತು ಅಧಿಕಾರ ದುರುಪಯೋಗ ಮಾಡಿಕೊಳ್ಳುವಂಥದ್ದು ನಿಮ್ಮ ಕಣ್ಣೆದುರುಗಡೆ ನೋಡ್ತಾ ಇದ್ದೀರಿ ನೀವು. ಯಾರಿಗಾದರೂ ಶಿಕ್ಷೆ ಆಯ್ತಾ? ಆಯ್ತಪ್ಪ. ನೋಡಿ, ಈಗ ಕಾಂಗ್ರೆಸ್ನಲ್ಲಿ ಪ್ರತಿಪಕ್ಷದಲ್ಲಿರುವಂಥ ನಾಯಕರ ಮೇಲೆ ದಾಳಿ ಮಾಡ್ತಾರೆ. ಏನಂತ ದಾಳಿ ಮಾಡ್ತಾರೆ? ಭಾಳ ಭ್ರಷ್ಟಿದ್ದಾರೆ. ಅಜಿತ್ ಪವಾರ್ ಮೇಲೆ ಮಾಡಿದ್ರು, 70,000 ಕೋಟಿ ರೂಪಾಯಿ ಹಗರಣ ಇದೆ. ನೋಡಿ, ಎಲ್ಲ ಬಿಜೆಪಿಯವರೇ ಮಾಡಿದಂಥದ್ದು, ಬೆಳ್ಳಾರಿಯಲ್ಲಿ ಮಾಡಿದಂಥದ್ದು, ಪ್ರಚೋದನೆ ಮಾಡಿದಂಥದ್ದು. ಇವತ್ತು ಎಲ್ಲವೂ ಅದು ಭಾರತೀಯ ಜನತಾ ಪಕ್ಷನೇ ಕಾರಣಕರ್ತ. ಅವ್ರಿಗೆ ಯಾವುದೇ ರೀತಿಯ ಜನಬೆಂಬಲ ಸಿಗ್ತಾ ಇಲ್ಲ. ಇಂಥ ಒಂದು ಷಡ್ಯಂತ್ರಗಳನ್ನು ಮಾಡಿ ಅವರಿಗೆ ಜನರಿಗೆ ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.